ದೃಷ್ಟಿ ಪೊಟ್ಟು ಯಾಕ್ರಿ ಹೀಗ್ ಮಾಡ್ತಿದ್ದೀರಾ? ನನ್ ಕಣ್ಣೀರ್ ನಿಮ್ ಕಾಣಿಸ್ತಿಲ್ವಾ? ನೀವ್ ಕಾಣಿಸಿಲ್ಲ ಅಂದ್ರೆ ನನ್ ಮನ್ಸಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಯಾಕ್ರಿ ಹೀಗ್ ಮಾಡಿದ್ರಿ? ಎಲ್ಲೇ ಇದ್ರು ಬೇಗ ಮನೆಗ್ ಬಂದ್ಬಿಡಿ. ದೃಷ್ಟಿ, ನೀನ್ ಹೀಗತ್ರ ಹೇಗೆ? ಸಮಾಧಾನ ಮಾಡ್ಕೋ ದೃಷ್ಟಿ. ಬಜರಂಗಿ, ನೀನಾದ್ರೂ ಸ್ವಲ್ಪ ಹೇಳು. ಭಾವ, ದೃಷ್ಟಿಗೆ ಸಮಾಧಾನ ಮಾಡೋ ಶಕ್ತಿ ನನಗಂತೂ ಇಲ್ಲ. ದತ್ತ ಯಾವಾಗ್ಲೂ ಹೀಗೆ ಮಾಡ್ತಾ ಇದ್ರೆ ಎಲ್ಲೋ ಹೋಗಿದ್ದಾನೆ ಮತ್ತೆ ಬಂದ್ಬಿಡ್ತಾನೆ ಅಂತ ಧೈರ್ಯವಾಗಿರ್ಬೋದಿತ್ತು. ಅದು ಅಲ್ಲದೆ ಅವನು ಯಾವ್ದಾದ್ರು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಇಷ್ಟ ಆಗಿರೋ ಕಾರೇ ತಗೊಂಡು ಹೋಗ್ತಾ ಇದ್ದ. ಅಕಸ್ಮಾತ್ ಆ ಕಾರ್ ಪಂಚರ್ ಆಗಿದ್ರೆ, ಅದು ಹಾಳಾಗಿದ್ರೆ ಅದನ್ನ ರೆಡಿ ಮಾಡಿಸ್ಕೊಂಡು ಅದನ್ನೇ ತಗೊಂಡು ಹೋಗ್ತಾ ಇದ್ದ. ಹೀಗ್ ನೋಡಿದ್ರೆ ಆ ಕಾರ್ ಇಲ್ಲೇ ಇದೆ. ನಾನು ಇವನ್ ಮುಂದೆ ಎಷ್ಟು ಹೊತ್ತು ಕೂಳಾಡಿದ್ರು ಇವನ್ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದು ನೋಡೇ ಇಲ್ಲ. ದತ್ತ ಬ್ರೋ ಕಾಣ್ತಿಲ್ಲ ಅಂತ ಹೀಗ್ ಆಡ್ತಿದ್ದ ನೋಡು. ಆಹಾ, ಇವರೆಲ್ಲ ಹೇಗ್ ಗೋಳಾಡ್ತಿದ್ದಾರೆ. ಒಳ್ಳೆ ರಾಜನ್ ಕಳ್ಕೊಂಡಿರೋ ಪ್ರಜೆಗಳ ತರ ಒದ್ದಾಡ್ತಿದ್ದಾರೆ. ನಿನ್ ಗಂಡ ಕೊನೆ ಡೀಲ್ ಮಾಡ್ತಿದ್ದಾನೆ, ಅದು ಈ ಮುದ್ದು ಹೆಂಡತಿಗೋಸ್ಕರ. ಎಲ್ಲ ಚೆನ್ನಾಗಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊ. ಹೂ ಎಡ್ಗಡೆ ಬಿತ್ತು ಅಂದ್ರೆ ಅಪ್ಶಕ್ನ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಜಮಾಂತಿ ಒಳ್ಳೆ ಕೆಲ್ಸಕ್ಕೆ ಆ ದೇವರು ಯಾವಾಗ್ಲೂ ಜೊತೆಗಿರ್ತಾನೆ. ದೃಷ್ಟಿ, ಈಗಲೇ ಎಷ್ಟು ಧೈರ್ಯ ಕಳ್ಕೊಬೇಡ. ದತ್ತ ಸಿಕ್ಕೇ ಸಿಗ್ತಾನೆ, ಎಲ್ಲೂ ಹೋಗಿರಲ್ಲ. ಬಜರಂಗಿ, ಸೈಲೆಂಟ್. ಪೊಲೀಸ್ ಕಂಪ್ಲೇಂಟ್ ಕೊಡಿ. ಹಾಗೆ ರೋಡಲ್ಲಿರೋ CCTV ಫುಟೇಜ್ನೆಲ್ಲ ಚೆಕ್ ಮಾಡಿ. ಗಂಧದ ಜೊತೆ ಜಾಲಿ ಇದ್ರೆ ಆ ಜಾಲಿ ಕೂಡ ಗಂಧದ ಹಾಗೆ ಪರಿಮಳ ಬೀರತ್ತಂತೆ. ಹಾಗೆ ನಾನು ನಿನ್ ಜೊತೆ ಇದ್ದು ಒಳ್ಳೆಯವನಾಗ್ಬಿಟ್ಟೆ. ಇಲ್ಲ ರೀ, ನಿಮ್ ಜೊತೆ ಇದ್ದು ನಾನ್ ಬದುಕನ್ ಕಲಿತಾ ಇದ್ದೀನಿ. ನೋಡು ದೃಷ್ಟಿ, ನಮ್ಮ ಜೀವನದಲ್ಲಿ ಎಂಥದೇ ಪ್ರಾಬ್ಲಮ್ ಬರಲಿ, ನಾನು ನಿನ್ನ ಜೊತೆ ನಿಂತ್ಕೋತೀನಿ. ನಾವಿಬ್ರು ಒಟ್ಟಿಗೆ ಅದನ್ನ ಫೇಸ್ ಮಾಡೋಣ. ನಾನೇನು ಯಾವತ್ತೂ ಬಿಟ್ಕೊಡಲ್ಲ, ನೀನು ನಾನು ಬಿಟ್ಕೊಡಲ್ಲ ತಾನೆ? ದೃಷ್ಟಿ, ದೃಷ್ಟಿ, ಅಕ್ಕ, ಸರಿ, ಯಾಕ್ರಿ ಹೀಗ್ ಮಾಡಿದ್ರಿ? ಯಾವಾಗ್ಲೂ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ನನ್ನ ಬಿಟ್ಟು ಎಲ್ರಿ ಹೋದ್ರಿ? ನಿಮ್ ಎದೆ ಮೇಲೆ ಕೈ ಇಡ್ಸ್ಕೊಂಡು ಈ ಎದೆ ಬಡಿತ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿಮ್ ಜೊತೆನೇ ಇರ್ತೀನಿ ಅಂತ ಹೇಳಿದ್ರಿ. ಇವತ್ತು ನಾನು ನಿಮ್ಗೋಸ್ಕರ ಇಷ್ಟೊಂದು ಅಳ್ತಿದ್ದೀನಿ. ನನ್ನ ಬಿಟ್ಟು ಎಲ್ಲಿಗ್ರಿ ಹೋದ್ರಿ? ಅಪ್ಪ, ಅಪ್ಪ, ನೋಡೋದಿಯಪ್ಪ ನಿನ್ ಮಗಳ ಜೀವನ. ಇವಳ ಹಣೆಯಲ್ಲಿ ಒಳ್ಳೇದು ಅನ್ನೋದು ಬರ್ದೇ ಇಲ್ಲ. ಅಳ್ಬೇಡ ಬುಟೆ. ಎಷ್ಟು ದಿನ ಬಣ್ಣ ಅನ್ನೋದು ನನ್ನ ಬದುಕಿನ ಜೊತೆ ಆಟ ಆಡ್ತಿತ್ತು. ಅಷ್ಟರಲ್ಲಿ
ನನ್ನ ಗಂಡ ನನ್ನ ಜೀವನಕ್ಕೆ ಬಂದು ಹೊಸ ಬಣ್ಣ ತುಂಬಿದ್ರು. ಈಗ ಈಗ ನನ್ನ ಬದುಕಿನ ಬಣ್ಣನೇ ಕರ್ಗೋಗ್ತಿದ್ಯಲ್ಲಪ್ಪ. ಅಕ್ಕ ಯಾಕಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಭಾವ ಬರ್ತಾರೆ, ನೀನ್ ಧೈರ್ಯವಾಗಿರೋ. ಅವ್ರ ಮನೆಯಿಂದ ಆಚೆ ಹೋಗಿ ಒಂದಿನ ಆಗೋಯ್ತು. ಇಷ್ಟು ದಿನದಲ್ಲಿ ನನ್ನ ಸಾವುಕಾರ ಯಾವತ್ತೂ ಹಾಗೆ ಮಾಡಿರ್ಲಿಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ. ಪುಟಿ, ಏನ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಸರಿ ಹೋಯ್ತು ಅಂತಿರುವಾಗ್ಲೇ ಆ ವಿಧಿ ಮತ್ತೆ ಮತ್ತೆ ನಿನ್ನ ಬದುಕಲ್ಲಿ ಬರೇನ ಎಳಿತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಪ್ಪ ನೀನು ಏನೇನೋ ಹೇಳಿ ಎದುರಿಸ್ತಿದ್ಯಲ್ಲಪ್ಪ. ಅಕ್ಕಂಗೇನು ಆಗಲ್ಲ, ಅಕ್ಕ ಒಳ್ಳೋಳು, ಅವಳಿಗೆ ಒಳ್ಳೇದೇ ಆಗುತ್ತೆ. ಅಪ್ಪ ನಾನು ಈಗಲೇ ಅವ್ರನ್ನ ನೋಡ್ಬೇಕಪ್ಪ, ಅವ್ರನ್ನ ನೋಡ್ಬೇಕು. ಬರ್ತಾರೆ ನನ್ನ ದತ್ತಾಬಾಯಿ, ನಿನ್ನ ಸಾವುಕಾರ. ಬರ್ತಾರೆ ದೃಷ್ಟಿಪುಟ್ಟ. ಪೊಲೀಸಿಗೆ ಫೋನ್ ಮಾಡ್ಬೇಕು ಅಂತ ದೊಡ್ಡವರೆಲ್ಲ ಹೇಳ್ತಿದ್ರು. ಅವ್ರು ಹುಡುಕ್ತಾರೆ, ನೀನ್ ತಲೆ ಕೆಡ್ಸ್ಕೊಳ್ಬೇಡ ಅಕ್ಕ. ದೃಷ್ಟಿಪುಟ್ಟ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರ ದೀಪ ಹಚ್ಚು, ಸಂಜೆ ಆಯ್ತು. ಬಾಬುಟಿ ಬಾ. Cheers. Cheers. ಏನಕ್ಕ ಬೆಳಗ್ಗೆನೆ ಪಾರ್ಟಿ ಮೂಡಲಿದೆಯಾ? ನೀನ್ ಪಾರ್ಟಿ ಕೊಡ್ಸು ಅಂತ ಕೇಳಿದ್ಯಲ್ಲ ಹೇಮ ಅವತ್ತು, ಅದಕ್ಕೆ. ಅಲ್ಲ, ಮನೇಲಿ ಎಲ್ರು ಗೋಳಾಡ್ತಾ ಇದ್ರೆ ನೀನೇನ್ ಇಷ್ಟು ಖುಷಿಯಾಗಿದೆಯಾ? ಕೋಳಿಗೆ ಸತ್ತೋಗ್ತೀನಲ್ಲ ಅನ್ನೋ ಚಿಂತೆ. ಅದೇ ಚಿಕನ್ ತಿನ್ನೋನ್ಗೆ ವಾವ್ ಯಾವಾಗ ಚಿಕನ್ ತಿಂತೀನಪ್ಪ ಅನ್ನೋ ಚಿಂತೆ. ಎಲ್ಲಾರ್ ಸಿಚುವೇಶನ್ಸು ಬೇರೆ ಬೇರೆ ತರ ಇರುತ್ತಲ್ವಾ ಹೇಮ? ನನಗ್ ಅರ್ಥ ಆಗ್ಲಿಲ್ಲ. ನನ್ ಸಂಭ್ರಮಕ್ಕೆ ಕಾರಣ ನನ್ ಗೆಲುವು ಹೇಮ. ತುಂಬಾ ವರ್ಷಗಳ ಕನ್ಸು ಸೇಡು ಎಲ್ಲ ಈಡೇರಿದೆ. ಅದಕ್ಕೆ ನಾನಿವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನಿನಗ್ ಸೇಡಿದ್ದು ದತ್ತನ್ ಮೇಲಲ್ವಾ? ಅಂದ್ರೆ ಅವ್ನ್ ಕಾಣೆ ಆಗೋದ್ರ ಹಿಂದೆ ನಿನ್ ಕೈವಾಡ ಇದೆಯಾ? ನೀನು ಯಾವ್ದಕ್ಕೂ ಉತ್ತರ ಕೊಡದೆ ಹೀಗ್ ಸ್ಮೈಲ್ ಮಾಡಿದ್ರೆ ಹೇಗೆ? ಪ್ಲೀಸ್ ಹೇಳಕ್ಕ, ಏನ್ ನಡೆಸ್ತಾ ಇದೀಯಾ? ನಡೆಸ್ತಾ ಇಲ್ಲ. ಇಷ್ಟು ದಿನ ಆನೆ ನಡೆದಿದ್ದೇ ದಾರಿ ಅಂತ ನಡೀತಾ ಇತ್ತು. ಈಗ ಆ ಆನೆ ಕಾಲ್ನ ನಾನು ಮುರಿದಿದ್ದೀನಿ. ಅಂದ್ರೆ ಇನ್ ಮುಂದೆ ಎಲ್ಲ ನಾನೇ, ಎಲ್ಲ ನಂದೆ. ಅಯ್ಯೋ, ತಲೆ ಕೆಡ್ತಿದೆ ಅಕ್ಕ. ಸುತ್ತಿ ಬೆಳೆಸಿನೇ ಮಾತಾಡ್ತೀಯಲ್ಲ, ಸ್ವಲ್ಪ ಅರ್ಥ ಆಗೋ ತರ ಮಾತಾಡು. ಸದ್ಯದಲ್ಲೇ ಎಲ್ಲ ಅರ್ಥ ಆಗತ್ತೆ ಹೇಮ, ವೇಟ್ ಮಾಡು ಸ್ವಲ್ಪ. ನನಗೆ ವೇಟ್ ಮಾಡಕ್ ಆಗಲ್ಲ ಅಕ್ಕ. ಕಾಯ್ಬೇಕು, ಕಾದ್ರೇನೆ ಮಜಾ. ಈಗ ಸುಮ್ನೆ ಪ್ರಶ್ನೆ ಮಾಡ್ದೆ, ಪಾರ್ಟಿ ಎಂಜಾಯ್ ಮಾಡು. ಒಟ್ಟಲ್ಲಿ ಯಾರಿಗೂ ಗ್ರಹಚಾರ ಕೆಟ್ಟಿದೆ ಅನ್ನು. ಗ್ರಹಚಾರ ಕೆಟ್ಟಿರೋದಷ್ಟೇ ಅಲ್ಲ ಹೇಮ, ನನ್ ಶತ್ರು ಸ್ಥಾನದಲ್ಲಿದ್ದ ಗ್ರಹಗಳೇ ಸುಟ್ಟು ಬೂದಿ ಆಗಿವೆ.
ಆ ಫೋಟೋಲೇನೋ ಮಿಸ್ ಆಗ್ತಿದೆಯಲ್ಲ. ಹೌದಾ? ಹ್ಮ್ ಏನು? ನನ್ನ ಹೆಗಲ್ ಮೇಲೆ ಅವಳಿ ಜವಳಿ ಮಕ್ಕಳು. ಹೇಗಪ್ಪ ಈ ದೃಷ್ಟಿಗೆ ಧೈರ್ಯ ಹೇಳಿ? ದೃಷ್ಟಿ, ಅಣ್ಣ, ನನ್ ಗಂಡಂಗೇನೂ ಆಗಿರಲ್ಲ ಅಲ್ವಾ? ದೃಷ್ಟಿ, ದತ್ತ ಹೋಗೋಕ್ಕೂ ಮುಂಚೆ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ್ನ? ಅಂದ್ರೆ ಇಂತಲ್ಲೇ ಹೋಗ್ತೀನಿ ಅಂತ ಏನಾದ್ರೂ ಹೇಳಿದ್ನ? ಅವ್ರ ಹತ್ರ ಹಾಳಿ ಮಾಡಿಸ್ಕೊಂಡಿದ್ದೆ ಅಣ್ಣ, ಇನ್ಮೇಲೆ ರೌಡಿಸಂ ಬಿಡಿ ಅಂತ. ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಕ್ಕ ಅನ್ನೋ ಅಸ್ತ್ರ ಇದೆ. ಆ ಅಸ್ತ್ರನೇ ಇಟ್ಕೊಂಡು ಅವನು ಚುಚ್ತೀನಿ, ಅವನನ್ನ ಸೋಲಿಸ್ತೀನಿ. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲ್ಸ ಮಾಡಿ ಮುಗಿಸ್ತೀನಿ. ಶರಾವತಿ ಚಿಕ್ಕಮ್ಮವರು ನನಗೆ ಹೆದರಿಸಿದ್ದು ನಿಜ. ಅದ್ ನಾನು ನಿಮ್ಗೂ ಹೇಳಿದ್ದೆ ಅಲ್ವಾ? ಮತ್ ನಡಿ ಅತ್ತೆಮ್ಮನ ಹತ್ರ ಹೋಗಿ ಎಲ್ಲ ಹೇಳ್ಬಿಡೋಣ. ಏನಂತ ಹೇಳ್ತೀರಾ ಕಿಶೋರಣ್ಣ? ಏನ್ ಸಾಕ್ಷಿ ಇದೆ ಅಂತ ಹೇಳ್ತೀರಾ? ನಾವು ದೂರ ಹೇಳಕ್ ಹೊರಟಿರೋದು ಹೊರಗಿನವ್ರ ಬಗ್ಗೆ ಅಲ್ಲ, ಅವ್ರ ಸ್ವಂತ ಮಗಳ ಬಗ್ಗೆ. ಅವರಿದು ನಂಬ್ತಾರ? ಖಂಡಿತ ನಂಬಲ್ಲ. ಅದು ಅಲ್ದೆ ಶರಾವತಿನೇ ಮಾಡಿಸಿದ್ದು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿನೂ ಇಲ್ಲ. ಆದ್ರೂ ನೀವೊಂದ್ಸಾರಿ ಅವ್ರ ಹತ್ರ ಕೇಳ್ಬೇಕಿತ್ತು. ಕೇಳ್ದೆ, ಆದ್ರೆ ಅವಳಿಲ್ಲ ಅಂತಂದ್ಲು. ನೀನ್ ಹೇಳ್ದಾಗೆ ಸಾಕ್ಷಿ ಇಲ್ದೆ ಅತ್ತೆಮ್ಮನ ಮುಂದೆ ಹೋದ್ರೆ ತಪ್ಪಾಗತ್ತೆ. ಅವ್ರು ನನ್ಗೆ ಹೆದರ್ಸೋದೇನು ಹೊಸದಲ್ಲ ಕಿಶೋರಣ್ಣ. ಹಾಗಾಗಿ ಈ ರೀತಿ ಹೆದರಿಸ್ತಾನೆ ಇದ್ರು. ಆದ್ರೆ ಸೀರಿಯಸ್ ಆಗಿ ಯಾವತ್ತೂ ಈ ತರ ದೊಡ್ಡ ಹೆಜ್ಜೆ ಇಟ್ಟಿರ್ಲಿಲ್ಲ. ಅಣ್ಣ, ದತ್ತನ್ಗೆ ಯಾರಾದ್ರೂ ಶತ್ರುಗಳಿದಾರ? ಊರಲ್ಲಿ ಅವರು ಎಲ್ರಿಗೂ ಸಹಾಯ ಮಾಡ್ತಿದ್ರು, ಎಲ್ಲರೂ ಅವ್ರನ್ನ ದೇವ್ರು ಅಂತ ಕರೀತಿದ್ರು. ಹೀಗಿರುವಾಗ ಅವ್ರಿಗೆ ಯಾರು ಕೆಟ್ಟದ್ ಮಾಡ್ತಾರೆ ಕಿಶೋರಣ್ಣ? ಇದು ಕಲಿಯುಗ ದೃಷ್ಟಿ. ಈ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡೋರ್ಗೆ ಶತ್ರುಗಳು ಜಾಸ್ತಿ. ಹಾಗೆ ದತ್ತನ್ ಪ್ರೊಫೆಷನ್ ಕೂಡ ಅಷ್ಟೇ ಅಪಾಯದ್ದಲ್ವಾ? ಇದೇ ಕಾರಣಕ್ಕೆ ನಾನು ಅಮ್ಮನ ಹತ್ರ ಏನೂ ಮಾತಾಡಿಲ್ಲ. 100 ಜನಗಳ ಮಧ್ಯ ಕಲ್ಲು ಹೊಡೆದವ್ರು ಯಾರು ಅಂತ ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ ಅಣ್ಣ. ನನಗೀಗ ಸಾಹುಕಾರು ಮನೆಗೆ ಬರಬೇಕು, ಅಷ್ಟೇ ಮುಖ್ಯ, ಬೇರೇನೂ ಇಲ್ಲ. ಬರ್ತಾನೆ ದೃಷ್ಟಿ, ನೀನ್ ಧೈರ್ಯ ತಗೋ.